ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳ ಇವತ್ತು ನಡೆದಂತಹ ದ್ವಿತೀಯ ಪಿ ಯು ಸಿಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಗಳನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಬನ್ನಿ, ಮೊದಲನೇದಾಗಿ ಏನಿದು ಕ್ವಶನ್ ನಂಬರ್ 1ಗೆ ಸರಿಯಾದ ಉತ್ತರ ಬಂದು ಹಂದೆಯ ಕೈಯಲ್ಲಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಆಪ್ಷನ್ 1 ಆಗಿರುತ್ತದೆ. ಕ್ವಶನ್ ನಂಬರ್ 2 ಅದನ್ನು ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಆಯಿತಾ, ಅದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಇ ಆಗಿರುತ್ತೆ. ಆಪ್ಷನ್ ಇನಲ್ಲಿ ಸ್ವಲ್ಪ ಏನಂತೀರ ಸೆಂಟೆನ್ಸಲ್ಲಿ ಆ ಕಡೆ ಈ ಕಡೆ ಆಗಿಬಿಟ್ಟಿದೆ. ಅದು ಸಕಾಲಕ್ಕೆ ಒದಗುವ, ಆಯಿತಾ, ತೃಣ ಸಮಾನ ಅದು ಪರ್ವತವು ಅಂತ ಆಗಬೇಕು. ಅದು ಆ ಕಡೆ ಈ ಕಡೆ ಆಗಿಬಿಟ್ಟಿದೆ. ಅದೇ ಆಪ್ಷನ್ ಇ ದೆಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್ ಆಗಿರುತ್ತದೆ. ತತ್ವಜ್ಞಾನವನ್ನು ಕೇಳಿದವರು ಯಾರು ಅಂತ ಇದೆ. ಘೋರ ಪಾಪಿಗಳು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ ಮಕ್ಕಳೇ. ಕ್ವಶನ್ ನಂಬರ್ 4, ದೈವಿರಾಜ್ಯ ಬಂದೇ ವಿರುತ್ತದೆ ಎಂಬ ಭರವಸೆಯನ್ನು ಶಿಲುಬೆ ಏರಿದವರು ಯಾರು ಅನ್ನುವಂಥದ್ದು ಇಲ್ಲಿ ಜೀಸಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 5, ಹಣತೆಯಲ್ಲಿ ಏನಿದು ಹೊಸದು ಬತ್ತಿಯಾಗಿರುವುದು ಇದು ಹತ್ತಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ. ಇಲ್ಲಿ ಲೇಖಕಿ ತನ್ನ ಪತಿಗೆ ಹೇಳುವ 2 ಆಯ್ಕೆಗಳು ಯಾವುವು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಮುದ್ದೇಗೌಡರ ತರಹ ವರ್ಷಕ್ಕೆ 2 ಆಪರೇಷನ್ ಮಾಡಿಸಿಕೊಳ್ಳುವುದು, ಅದು ಸರಿ. ಹಾಗೂ ಕಮಲಾ ಮೇಡಮ್ ತರಹ ಚೆನ್ನಾಗಿ ನೀರು ಕುಡಿಯುವುದು, ಇದು ಸರಿ. ಹಾಗಿದ್ರೆ ಆಪ್ಷನ್ 1, 2 ಅಂತ ಇದೆಯಲ್ವ, ಅದೇ ಸರಿಯಾದ ಉತ್ತರಗಳು. ನೆಕ್ಸ್ಟ್ ಇರುವಂಥದ್ದು ಅದು ತಪ್ಪಾಗಿವೆ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ಇದು ಕಲಾಂರವರ ಆತ್ಮಚರಿತೆಯ ಹೆಸರು ಅಂತ ಇದೆ, ಎಲ್ಲರಿಗೂ ಕೂಡ ಗೊತ್ತು. ಅದು ವಿಂಗ್ಸ್ ಆಫ್ ಫೈರ್ ಅಂತ, ಆಯಿತಾ. ಬನ್ನಿ, ದುರ್ಗಪ್ಪನ ಪ್ರಕಾರ ತರಲೆ ಡಿಪಾರ್ಟ್ಮೆಂಟ್ ಯಾವುದು? ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ 100%. ಆನೆಯ ಮಾವುತನ ಹೆಸರು ಏನಾಗಿತ್ತು ಅಂತ ಇದೆ. ಮೇಲಾಯುಧ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಂಬರ್ 1 ಎನಿಮಿಗಳು ಯಾರಾಗಿದ್ದರು ಅಂದರೆ ಕೇಬಲ್ನವರು ಅಥವಾ ಕರೆಂಟು ಅಥವಾ PWDನೋ ಯಾರು ಅಂತ ಇದೆ. ಹೌದು, PWDನವರು, ಕರೆಂಟ್ನವರು ಹಾಗೂ ಟೆಲಿಫೋನ್ ಡಿಪಾರ್ಟ್ಮೆಂಟ್ನವರು ಆಗಿದ್ದರು. ಆಪ್ಷನ್ ಸಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತದೆ. ಹೀಗೆ 10 ಅಂಕಗಳಿಗೆ ಎಷ್ಟು ಅಂಕಗಳು ನಿಮಗೆ ಬಂದಿವೆ ಅಂತ ಸ್ವಲ್ಪ ದಯವಿಟ್ಟು ಕಮೆಂಟ್ ಮಾಡಿ ಸರ್. 10 MCQಸಿಗೆ ಎಷ್ಟು ಸರಿಯಾಗಿದ್ದೇವೆ ಅಂತವ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಕೊನೆಗೆ ಬಸವಲಿಂಗ ಡ್ಯಾಶ್ಗಳಿಂದ ಮುಕ್ತನಾಗಿದ್ದ ಅಂತ ಇದೆ. ಸರಿಯಾದ ಉತ್ತರ ಸುಳ್ಳುಗಳಿಂದ ಮುಕ್ತನಾಗಿದ್ದ. ಬದುಕು ಡ್ಯಾಶ್ ಬಿಟ್ಟು ಇರುವುದಿಲ್ಲ ಅಂತ ಇದೆ. ಭಾಷೆಯನ್ನೇ ಬಿಟ್ಟು ಇರುವುದಿಲ್ಲ ಸರ್ ಅದು. ದಣಿ ಎಂದಿಗೂ ಡ್ಯಾಶ್ ನಂಬುವುದಿಲ್ಲ. ಎಲ್ಲ ಮಾಡಲ್ ಕ್ವಶನ್ ಪೇಪರ್ನಿಂದ ಇದ್ದಾವೆ ನೋಡಿ, ಆಯಿತಾ. ಒಕ್ಕಲ ಮಕ್ಕಳನ್ನು ನಂಬುವುದಿಲ್ಲ ಅಂತ. ಮುದ್ದಣ್ಣ ಅರಮನೆಯಿಂದ ಬರುತ್ತಿರುವುದು ನಿಂತು ನೋಡಿದವರು ಯಾರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಮನೋರಮೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕಲಿಯುಗದ ಅಮೃತ ಯಾರು? ಚಹಾ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಈಗ ಹೊಂದಿಸಿ ಬರೆಯಿರಿಯನ್ನು ನೋಡೋಣ. ನಾಗಚಂದ್ರ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಪಂಪರಾಮಾಯಣ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 2, ಜಾಲಿಯ ಮರದಂತೆ ಪುರಂದರದಾಸರು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಸೋಮೇಶ್ವರ ಶತಕ, ಇದಕ್ಕೆ ಪಗಯಂ ಬಾಲಕನೆಂಬರೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬೆಳಗು ಜಾವ, ಇದಕ್ಕೆ ಮುಕ್ತ ಕಂಠ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಸುಕನ್ಯಾ ಮಾರುತಿ, ಇದಕ್ಕೆ ಸರಿಯಾದ ಉತ್ತರ ಒಮ್ಮೆ ನಗುತ್ತೇನೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ವಿದ್ಯಾರ್ಥಿಗಳೇ, ನೆನ್ನೆ ಅಪ್ಲೋಡ್ ಮಾಡಿದಂಥ ಎಲ್ಲ ಪ್ರಶ್ನೆಗಳು ರಿಪೀಟ್ ಆಗಿ ಅವೇ ಬಂದಿದ್ದಾವೆ ಸರ್. ರಾವಣನು ಜಾನಕಿಯನ್ನು ನೋಡಲು ಪ್ರಮದವನಕ್ಕೆ ಬಂದ ಬಗೆ ಹೇಗೆ? ಆಯಿತಾ, 2 ಅಂಕದ ಪ್ರಶ್ನೆಗಳು. ದನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು? ಬೆಳಗು ಬೇಟೆಗಾರ ಬಗೆ ಬರುತ್ತಾನೆ. ನೋಡಿ ವಿದ್ಯಾರ್ಥಿಗಳೇ, ಈಗ ಮುಂದಿನ ಭಾಗ ಇರುವಂಥದ್ದು ನಮ್ಮ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳು, ಅವರಿಗೆ ಈ ಕ್ವಶನ್ ಪೇಪರ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಜಾಗ್ರಫಿ ಕ್ವಶನ್ ಪೇಪರು ನಮಗೆ ಕಳಿಸಿಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ ನಮ್ಮ ಒಂದು ಮೇಲ್ ಐಡಿಗೆ. ನೋಡಿ ವಿದ್ಯಾರ್ಥಿಗಳೇ, ದೀಸ್ ಕ್ವಶನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್. ಈಗ ಮುಂದಿನ ಭಾಗದಲ್ಲಿ ನಾವು ಗ್ರಾಮರನ್ನು ಕೂಡ ಸಂಪೂರ್ಣವಾಗಿ ಕೀ ಆನ್ಸರನ್ನು ನೋಡೋಣ. ವಿಡಿಯೋ ಕರೆಕ್ಟಾಗಿ ಈಗ ಅಪ್ಲೋಡ್ ಮಾಡಲಿಕ್ಕೆ ಕಾರಣ ಇದೆ ಸರ್, ಇಲ್ಲಾಂದರೆ ಓಡಿಸ್ಬಿಡ್ತಿದ್ದೆ, ಆಯಿತಾ. ರೀಸನ್ನು ನಮ್ಮ ಪ್ರೈವೇಟ್ ಕ್ಯಾಂಡಿಡೇಟ್ಗಳ ಹತ್ರ ಕ್ವಶನ್ ಪೇಪರ್ ಇರಲ್ಲ, ಅವರು ಓದ್ಕೊಳ್ಳಿ ಅಂತ ದೃಷ್ಟಿಕೋನದಿಂದ, ಆಯಿತಾ. ಉಚಿತವಾಗಿ ಆ ಒಂದು PDF ಕಾಪಿನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಾವು ನೀಡಿರ್ತೇವೆ. ಧನ್ಯವಾದಗಳು. ತಾವು ಕೊಟ್ಟಂಥ ಪ್ರೀತಿಯಿಂದಲೇ ಇವತ್ತು ಈ ಒಂದು ಯೂಟ್ಯೂಬ್ ಚಾನಲ್ ಬೆಳೆಯುತ್ತಿರುವಂಥದ್ದು. ಈಗಾಗಲೇ ನಾಳೆ ನಿಮ್ಮ ಪರೀಕ್ಷೆಗಾಗಿ ಬೇಕಾಗಿರುವ ಮೆಟೀರಿಯಲು ನೆನ್ನೆ ಕನ್ನಡದ ಜೊತೆಗೆ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಯಾಕಂದರೆ ಭಾಳ ಜನ ಹಿಂದಿ ಮಕ್ಕಳಿರ್ತಾರೆ, ಅವರಿಗೆ ಅನುಕೂಲವಾಗಲಿ ಅಂತ ದೃಷ್ಟಿಕೋನದಿಂದ. ಬನ್ನಿ, ಗ್ರಾಮರ್ ನೋಡ್ತಾ ಹೋಗೋಣ. ಈ ಕೆಳಗಿನ 2 ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ ಅಂತ ಇದೆ. ನೋಡಿ, ಗುರು ಅಂದರೆ ಏನು ಅಂತ ಇದೆ. ಗುರು ಅಂದರೆ ಎರಡು ಬರೀಬೇಕು. ಶಿಕ್ಷಕನೂ ಹೌದು, ಗ್ರಹ ಕೂಡ ಹೌದು. ಪ್ಲ್ಯಾನೆಟ್ ಅಂತ ಗ್ರಹ ಅಂದರೆ, ಆಯಿತಾ. ಟೀಚರ್ ಅಂತ ಯಾವುದು? ಶಿಕ್ಷಕ ಅಂದರೆ. ಕಳೆ ಅಂತ ಇದೆ. ಕಳೆ ಅಂದರೆ ಏನು? ಕಳೆ ಅಂದರೆ
ಏನಂತೀರ ವೇಸ್ಟ್ ಕ್ಲಾತ್ ಅಂತ, ಹಾಗೂ ಕೆಲಸಕ್ಕೆ ಬಾರದಂತಹ ಬಟ್ಟೆ ಅಂತ, ಹಾಗೂ ಏನಂತೀರ ತಾವುಗಳು ಕಳೆ ಅಂದರೆ ಕೆಲಸಕ್ಕೆ ಬಾರದಂತಹ ಅದು ಗಿಡ ಅಂತ ಆಯಿತಾ, ಬಟ್ಟೆ ಅಲ್ಲ. ಇನ್ನೊಂದು ಕಾಂತಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ ಕಳೆ ಅಂದರೆ. ಇನ್ನೊಂದು ಬಟ್ಟೆ ಅಂತ ಇದೆ, ಬಟ್ಟೆಗೆ ಅರಿವೆ ಅನ್ನುವಂಥದ್ದು ಹಾಗೂ ದಾರಿ ಅನ್ನುವಂಥದ್ದು. ಬನ್ನಿ ಈಗ ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ ಅಂತ ಇದೆ. ಗಟ್ಟಿ ಪಾದ ಅಂತ ಇತ್ತು, ಇಲ್ಲಿ ಸರಿಯಾದ ಉತ್ತರ ಗಟ್ಟಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕಾರ್ಮೋಡ ಅಂತ ಇದೆ, ಕಾರ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಮಣ ಆಯಾಸ ಅಂತ ಇದೆ ಆಯಿತಾ, ನೋಡಿ ಮಣ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಈ ಕಾರ್ಮೋಡಕ್ಕೆ ಕರಿದು ಅಂತಲೂ ಕೂಡ ತಾವುಗಳು ಬರೆಯಬಹುದಾಗಿದೆ. ಕೆಳಗಿನ 2 ಕ್ರಿಯಾಪದಗಳ ಧಾತುಗಳನ್ನು ಬರೆಯಿರಿ ಅಂತ ಇದೆ. ಓದುವರು ಅಂತ ಇದೆ, ಓದು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಎದ್ದರು ಅಂತ ಇದೆ, ಅದಕ್ಕೆ ಏಳು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಹರಡಿತು ಅಂತ ಇದೆ, ಹರಡು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಈ ಕೆಳಗಿನ 2 ಪದಗಳಿಗೆ ವಿಭಕ್ತಿಗಳನ್ನು ಹೆಸರಿಸಿ ಅಂತ ಇದೆ. ಏನು ಮೊದಲನೆಯದು ದ್ವಿತೀಯ ವಿಭಕ್ತಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ದ್ವಿತೀಯ ವಿಭಕ್ತಿ ಒಂದನೇದು ದ್ವಿತೀಯ ವಿಭಕ್ತಿ. ಎರಡನೆಯದು ಅದು ಸಪ್ತಮಿ ವಿಭಕ್ತಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಸಪ್ತಮಿ ವಿಭಕ್ತಿ. ಲಾಸ್ಟ್ ಒಂದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಕೀರ್ತಿಗೆ ಅಂತ ಇದೆ, ಅದು ಚತುರ್ಥಿ ವಿಭಕ್ತಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕೊನೆಯದಾಗಿ 49ನೇ ಪ್ರಶ್ನೆ, ಈ ಕೆಳಗಿನ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಅಂತ ಇದೆ. ದಾರಿದೀಪ, ಶಿಕ್ಷಕರು ನಮ್ಮ ಜೀವನದಲ್ಲಿ ದಾರಿದೀಪ ಆಗುತ್ತಾರೆ. ಮೂಗು ತೂರಿಸು ಅಂತ ಇದೆ, ನನ್ನ ಗೆಳೆಯರು ನಾನು ಕೆಲಸ ಮಾಡುವ ಸಮಯದಲ್ಲಿ ಪದೇ ಪದೇ ಮೂಗು ತೂರಿಸುತ್ತಾರೆ. ಗತಿಗಾಣಿಸು, ನಾವು ಕೆಟ್ಟವರ ಸಾಹಸ ಮಾಡಿದರೆ ಕೊನೆಗೆ ನಮಗೆ ಒಂದು ದಿನ ಗತಿಗಾಣಿಸುತ್ತಾರೆ ಅಂತ. ಯಾವುದಾದ್ರೂ 2 ಅನ್ನದೇಶೀಯ ಪದಗಳನ್ನು ಬರೆಯಿರಿ ಅಂತ ಇದೆ. ಕಾಗದ ಅಂತ ಬರೀರಿ, ಕಾಫಿ ಅಂತ ಬರೀರಿ, ಅಥವಾ ಚಹಾ ಅಂತ ಬರೆಯಬಹುದಾಗಿದೆ. ಯಾವುದಾದ್ರೂ 2 ವಿಷಯವನ್ನು ಕುರಿತು ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ. ಮೂಢನಂಬಿಕೆಗಳು ಮತ್ತು ಪ್ರಸ್ತುತ ಸಮಾಜ ಅಥವಾ ಐತಿಹಾಸಿಕ ಸ್ಥಳಗಳ ಸಂರಕ್ಷಣೆ, ಹೌದಲ್ವಾ ಆಯಿತಾ. ನೆಕ್ಸ್ಟ್ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ತಾಗಳು ಪತ್ರವನ್ನು ಬರೆಯಿರಿ ಅಂತ ಇದೆ. ಒಂದು ಇನ್ಫಾರ್ಮಲ್ ಲೆಟ್ರನ್ನು ಕೊಟ್ಟಿದ್ದಾರೆ ಹಾಗೂ ಒಂದು ಫಾರ್ಮಲ್ ಲೆಟ್ರ್ ಕೂಡ ಕೊಟ್ಟಿದ್ದಾರೆ. ಬಹಳ ಈಸಿಯಾಗಿತ್ತು ಸರ್ ಪೇಪರ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಧನ್ಯವಾದಗಳು.